ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಮಹೇಶ್ ತುಪ್ಪದ್ ಮಾತಾಡ್ತಾ ಇರೋದು. ಇವತ್ತಿನ ವಿಷಯ ಏನು ಅಂತಂದರೆ, ಅವ್ರು ಯಾರು ಅಂತ ನಿಮಗೆ ಗೊತ್ತಾಗೋಕ್ಕಿಂತ ಮುಂಚೆ ಅವರಿಗೆ ನಾವೊಂದು ಧನ್ಯವಾದ ಹೇಳೋಣ, ಥ್ಯಾಂಕ್ ಯು ಅಂತ ಹೇಳೋಣ, ಮತ್ತು ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸೋಣ. ಅವ್ರು ಯಾರು, ಏನು, ಯಾಕೆ ಅಂತ ನಾನು ನಿಮಗೆ ಈ ವಿಡಿಯೋನ ಫುಲ್ಲಾಗಿ ನೋಡಿ, ವಿಡಿಯೋ ಎಂಡ್ವರೆಗೆ ನೋಡಿ, ತಪ್ಪದೇ ನೋಡಿ. ಡೆಫಿನೆಟ್ಲಿ ನಿಮಗೆ ಗೊತ್ತಾಗುತ್ತೆ ನಾನು ಇವತ್ತು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ನೋಡಿ ಫ್ರೆಂಡ್ಸ್, ನಾವು ಆರಾಮಾಗಿ ಮನೇಲಿ ಕೂತ್ಕೊಂಡಿರ್ತೀವಿ. ಮನೇಲಿ ಕೂತ್ಕೊಂಡು ನಮಗೇನು ಬೇಕೋ ಅದನ್ನು ನಾವು ಆರ್ಡ್ರ್ ಮಾಡ್ತೀವಿ. ನಮಗೆಲ್ಲ ಇದ್ದಲ್ಲೇ ತಂದು ಕೊಡ್ತಾರೆ, ಎಲ್ಲನೂ ಮಾಡ್ತಾರೆ. ಅವರೇ ನಮ್ಮ ಹಿತೈಷಿಗಳು, ಅವರೇ ನಮ್ಮ ಫ್ರೆಂಡ್ಸ್ಗಳು, ಅವರೇ ನಮಗೆ. ಅವರು ಇಲ್ಲ ಅಂತಂದರೆ ಇವಾಗಿನ ಡಿಜಿಟಲ್ ಯುಗದಲ್ಲಿ ಇಷ್ಟೆಲ್ಲ ಆಗೋದು ತುಂಬ ಕಷ್ಟ. ಮೇ ಬಿ ನಿಮ್ಮ ಹತ್ರ ಮೊಬೈಲ್ ಇರ್ಬೋದು, ಮೊಬೈಲಲ್ಲಿ ಕೂತ್ಕೊಂಡು ನೀವು ಆರ್ಡ್ರ್ ಮಾಡ್ಬೋದು. ಬಟ್ ಅದನ್ನು ಫಿಸಿಕಲಾಗಿ ತಂದು ಕೊಡೋ ಅಂಥ ಒಂದು ವರ್ಗ ಅಂತಂದರೆ ಅದೇ ನಮ್ಮ ಡೆಲಿವರಿ ಬಾಯ್ಸ್. ಅದನ್ನು ಡೆಲಿವರಿ ಬಾಯ್ಸ್ ಅನ್ನೋಕ್ಕಿಂತ ಅದನ್ನು ಗಿಗ್ ವರ್ಕರ್ಸ್ ಅಂತ ಹೇಳ್ತಾರೆ. ಗಿಗ್ ವರ್ಕರ್ಸ್ ಯಾರು? ಈ ಗಿಗ್ ವರ್ಕರ್ಸ್ ಯಾಕೆ ಅವ್ರನ್ನ ಗಿಗ್ ವರ್ಕರ್ಸ್ ಅಂತ ಹೇಳ್ತಾರೆ? ಗಿಗ್ ವರ್ಕರ್ಸ್ ನೀವು ತಿಳ್ಕೊಂಡಷ್ಟು ತುಂಬ ಸುಲಭವಾದ ಕೆಲಸ ಅಲ್ಲ. ಇಟ್ಸ್ ಅ ವೆರಿ ಟಫ್ ಜಾಬ್. ಹೊರಗಡೆ ಎಷ್ಟೇ ಬಿಸಿಲಿರಲಿ, 30 ಇರಲಿ, 45 ಡಿಗ್ರಿ ಸೆಲ್ಸಿಯಸ್ ಇರಲಿ, ಅಥವಾ ಮಳೆ ಬರಲಿ, ಅಥವಾ ಸಿಡ್ಲು ಹೊಡಿತಾ ಇರಲಿ, ಫ್ಲಡ್ ಇರಲಿ, ನೀರು ತುಂಬಿರಲಿ, ಏನೋ ಇರಲಿ, ಆ ಒಂದು ವರ್ಗ ಮಾತ್ರ ನಿಮಗೆ ನೀವು ಕೂತ್ಕೊಂಡರಲ್ಲೇ ನಿಮ್ಮ ಮನೆಗೆ ತಂದು ಡೆಲಿವರಿ ಮಾಡ್ತಾರೆ. ಸೊ ಆ ಒಂದು ವರ್ಗಕ್ಕೆ ನಾವು ಯಾವಾಗೂ ಒಂದು ಋಣಿಯಾಗಿರಬೇಕು. ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಯಾರು ಗಿಗ್ ವರ್ಕರ್ಸ್? ನಾನು ನಿಮ್ಗೆ ಹೇಳ್ತಾ ಇರೋದು, ಗಿಗ್ ವರ್ಕರ್ಸಲ್ಲಿ 2 ಟೈಪ್ಸ್ ಬರುತ್ತೆ. ಒಂದು ಸೆಮಿ ಸ್ಕಿಲ್ಡ್ ಆ್ಯಂಡ್ ಹೈಲಿ ಸ್ಕಿಲ್ಡ್. ಸೆಮಿ ಸ್ಕಿಲ್ಡ್ ಅನ್ನೋರಿಗೆ ನೀವು ಬ್ಲೂ ಕಾಲರ್ ಅಂತ ಕರಿಬೋದು, ಹೈಲಿ ಸ್ಕಿಲ್ಡ್ಗೆ ವೈಟ್ ಕಾಲರ್ಸ್ ಅಂತ ಕರಿಬೋದು. ಬಟ್ ನಾವು ಜಾಸ್ತಿ ಇವತ್ತು ಮಾತಾಡ್ತಾ ಇರೋದು ಬ್ಲೂ ಕಾಲರ್ ಬಗ್ಗೆ. ಓಕೆ, ಯಾರಪ್ಪ ಇವರು ಗಿಗ್ ವರ್ಕರ್ಸ್ ಅಂತಂದರೆ? ಗಿಗ್ ವರ್ಕರ್ಸ್ ಅಂತಂದರೆ ಎಕ್ಸಾಂಪಲ್ ತೊಗೊಂಡ್ರೆ ಯಾರು ಬರ್ತಾರೆ? ಓಲಾ, ಊಬರ್, ಸ್ವಿಗ್ಗಿ, ಝೊಮ್ಯಾಟೊ, ಬ್ಲಿಂಕಿಟ್, ಬಿಗ್ ಬಾಸ್ಕೆಟ್, ಝೆಪ್ಟೋ, ಇವನ್ ಯುವರ್ ಪೋರ್ಟರ್. ಸೊ ಇದೇ ಥರ ಸೋ ಮೆನಿ ಕಂಪ್ನೀಸ್ ಇದೆ. ದೇ ಆರ್ ಆಲ್ ಕಾಲ್ಡ್ ಆ್ಯಸ್ ಅ ಗಿಗ್ ವರ್ಕರ್ಸ್. ಗಿಗ್ ವರ್ಕರ್ಸ್ ಅಂತಂದರೆ ಟೆಂಪ್ರರಿ ಜಾಬ್. ಅಂದರೆ ಅವರು ಅವತ್ತು ದುಡಿದ್ರೆ ಮಾತ್ರ ಅವರಿಗೆ ಪೇಮೆಂಟ್ ಸಿಗುತ್ತೆ. ಅವತ್ತು ಒಂದು ದಿವಸ ಅವ್ರು ರಜೆ ಹಾಕಿದರೆ ಅವರಿಗೆ ಪೇಮೆಂಟ್ ಇಲ್ಲ. ಸೊ ಟೆಂಪ್ರರಿ ಬೇಸ್ಡ್ ಅಂದರೆ ಇಂಡಿವಿಜುವಲ್ ಆ್ಯಕ್ಟ್. ಇವರೆಲ್ಲರೂ ನಾವು ಗಿಗ್ ವರ್ಕರ್ಸ್ ಅಂತ ಕರಿತೀವಿ. ಮೇ ಬಿ ಹಿಂದಿನ ನೀವು ಮ್ಯೂಸಿಷಿಯನ್ ನೋಡ್ಬೋದು, ಆಮೇಲೆ ಸ್ಟ್ಯಾಂಡಪ್ ಕಾಮಿಡಿ ನೋಡ್ಬೋದು. ಅಂದರೆ ಅವತ್ತು ಅವ್ರು ಏನು ವರ್ಕ್ ಮಾಡ್ತಾರೆ, ಅವತ್ತು ಅವ್ರು ಏನು ಕೆಲಸ ಮಾಡ್ತಾರೆ, ಅವತ್ತಿನ ದಿವಸಕ್ಕೆ ಅವ್ರಿಗೆ ಪೇಮೆಂಟ್ ಸಿಗುತ್ತೆ. ಅವ್ರನ್ನ ನಾವು ಗಿಗ್ ವರ್ಕರ್ಸ್ ಅಂತ ಹೇಳ್ತೀವಿ. ಗಿಗ್ ವರ್ಕರ್ಸ್ ಅನ್ನೋದು ಮೊದಲು ತುಂಬ ಕಡಿಮೆ ಇತ್ತು. ಇವಾಗ ಆಫ್ಟರ್ ಕೋವಿಡ್ ಆದಮೇಲೆ ಗಿಗ್ ವರ್ಕರ್ಸ್ದು ಎಕಾನಮಿ ತುಂಬ ಜಾಸ್ತಿ ಆಗಿದೆ. ಸೊ ಇದೆಲ್ಲ ನಿಮಗೆ ಫುಲ್ ಡೀಟೇಲಾಗಿ 2020 ನೀತಿ ಆಯೋಗ ಅದರಲ್ಲಿ ಫುಲ್ ಡೀಟೇಲ್ ಒಂದು ರಿಪೋರ್ಟ್ ಮಾಡಿದ್ದಾರೆ. ಆ ರಿಪೋರ್ಟ್ದು ಲಿಂಕ್ನ ನನ್ನದು ಡಿಸ್ಕ್ರಿಪ್ಷನ್ ಇರುತ್ತೆ, ಒಂದ್ಸಲ ನೀವು ನೋಡಿ. ಆ ರಿಪೋರ್ಟ್ ಏನು ಹೇಳುತ್ತೆ, ಎಷ್ಟು ಜನ ಗಿಗ್ ವರ್ಕರ್ಸ್ ಇದ್ದಾರೆ ಇಡೀ ಭಾರತದಲ್ಲಿ, ಅದು ಇನ್ನೊಂದು 2025 2030 ಎಷ್ಟು ಜನ ಗಿಗ್ ವರ್ಕರ್ಸ್ ಆಗ್ತಾರೆ. ಹಾಗಾದರೆ ಗಿಗ್ ವರ್ಕರ್ಸ್ ಆರಾಮಾಗಿದ್ದಾರಾ? ಅವ್ರಿಗೇನು ಕಷ್ಟನೇ ಇಲ್ವಾ? ಈ ಗಿಗ್ ವರ್ಕರ್ಸ್ ಬಗ್ಗೆ ನೀವು ಯಾವಾಗಲಾದರೂ ಕೂತ್ಕೊಂಡು ಯೋಚನೆ ಮಾಡಿದ್ದೀರಾ? ನೀವು ಒಂದು ಸಲ ನಿಮ್ಮ ಮೊಬೈಲಲ್ಲಿ ಸ್ವಿಗ್ಗಿನೋ ಝೊಮ್ಯಾಟೊನೋ ಏನೋ ಒಂದು ಕೂತ್ಕೊಂಡು ಆರ್ಡ್ರ್ ಮಾಡಿದ್ಮೇಲೆ, ಆರ್ಡ್ರ್ ಪ್ಲೇಸ್ ಆದಮೇಲೆ ಅದು ರೆಸ್ಟೋರೆಂಟಿಗೆ ಹೋಗಿ ಅಲ್ಲೊಂದು ಆರ್ಡರ್ ನಂಬರ್ ಜನ್ರೇಟ್ ಆಗಿ ಅಲ್ಲಿಂದ ನಿಮ್ಮ ಮನೆಗೆ ಆ ಫುಡ್ ಬರ್ತಾಯಿದೆ ಅಂತಂದರೆ, ಆ ರೆಸ್ಟೋರೆಂಟಿಂದ ಮತ್ತು ನಿಮ್ಮ ಮನೆ ತನಕ ಅದು ಹೆಂಗೆ ಡೆಲಿವರಿ ಆಯಿತು, ಯಾವ ಟೈಮಲ್ಲಿ ಆಯಿತು, 24 hours ವರ್ಕ್ ಮಾಡ್ತಾರೆ ಸರ್.
ಫ್ರೆಂಡ್ಸ್, ಗಿಗ್ ವರ್ಕರ್ಸ್ ನೀವು ಆನ್ ಆ್ಯಂಡ್ ಎವರೇಜ್ ಇವೆಲ್ಲ ಗಿಗ್ ವರ್ಕ್ಸ್ ಕ್ಯಾಟಗರಿ ತೆಗೆದ್ರೆ ಅವರು ದಿನಕ್ಕೆ ಮೋರ್ ದೆನ್ 8 hours ವರ್ಕ್ ಮಾಡ್ತಾರೆ. ಆನ್ ಆ್ಯಂಡ್ ಎವರೇಜು ನೀವು ಗೂಗಲ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಗಿಗ್ ವರ್ಕರ್ಸ್ ಒಂದು ವೀಕ್ಲಿ ಎಷ್ಟು ಸ್ಪೆಂಡ್ ಮಾಡ್ತಾರೆ. ಮೋರ್ ದೆನ್ 69.5 hours per week. ಅಂದರೆ ಪರ್ ಡೇ 10 hours ದೇ ವಿಲ್ ವರ್ಕ್. ಅಷ್ಟು ಈಸಿ ಅಲ್ಲ ಅದು. ಸಿಸ್ಟಮ್ ಮುಂದೆ ಕುತ್ಕೊಂಡು ಅಥವಾ ವರ್ಕ್ ಫ್ರಮ್ ಹೋಮ್ ಮಾಡಿ ಲ್ಯಾಪ್ಟಾಪ್ ಮುಂದೆ ನೀವು 10 hours ವರ್ಕ್ ಮಾಡೋದು ವರ್ಕಿಗೆ ತುಂಬ ಡಿಫ್ರೆನ್ಸ್ ಇದೆ ಸರ್. ಅವರು ಲೈಫನ್ನು ರಿಸ್ಕಲ್ಲಿ ವರ್ಕ್ ಮಾಡ್ತಾರೆ. ನಿಮ್ಗೆ ಹೇಳಿದಲ್ಲ, ಸರ್ವಿಸ್ ಬೇಸ್ಡ್, ನಾಲೆಜ್ ಬೇಸ್ಡ್ ಅಂತ ಬರುತ್ತೆ ಗಿಗ್ ವರ್ಕರ್ಸಲ್ಲಿ. ಸರ್ವಿಸ್ ಬೇಸ್ಡ್ ಅಂದರೆ ಇವರೇ ಓಲಾ, ಊಬರ್ ಈಟ್ಸ್, ಝೊಮ್ಯಾಟೊ, ಬ್ಲಿಂಕಿಟ್, ಝೆಪ್ಟೋ, ಪೋರ್ಟರ್, ಏನು ಆನ್ಲೈನ್ ಡೆಲಿವರಿ ಪ್ಲ್ಯಾಟ್ಫಾರ್ಮ್ ಇದೆ, ಆಲ್ ಆರ್ ಕಮ್ಸ್ ಅಂಡರ್ ಸರ್ವಿಸ್ ಬೇಸ್ಡ್. ಮೀನ್ಸ್ ದೇ ಆರ್ ಸೆಮಿ ಸ್ಕಿಲ್ಡ್. ಇನ್ನೊಂದಿರೋದು ನಾಲೆಜ್ ಬೇಸ್ಡ್. ನಾಲೆಜ್ ಬೇಸ್ಡ್ ಅಂತಂದರೆ ಕನ್ಸಲ್ಟೆಂಟ್ಸ್, ಫ್ರೀಲ್ಯಾನ್ಸರ್ಸ್, ಡೇಟಾ ಸೈಂಟಿಸ್ಟ್, ಅವರೆಲ್ಲ ವೈಟ್ ಕಾಲರ್ ಕ್ಯಾಟಗರಿಗಳಿಗೆ ಬರ್ತಾರೆ. ಸೊ ನಿಮ್ಗೆ ಆವಾಗಲೇ ಹೇಳ್ದಂಗೆ ಗಿಗ್ ವರ್ಕರ್ಸ್ ಅಂತಂದರೆ ಮೇ ಬಿ ಸಮ್ಟೈಮ್ಸ್ ಮೊದಲೇನು ತಗೊಂಡು ಪಾರ್ಟ್ ಟೈಮ್ ಜಾಬ್ ಅಂತ. ಸೊ ಬಟ್ ಇವಾಗಿನ ಸಿಚುವೇಶನ್ ಹಾಗೆ ಈ ಏನು ಪಾರ್ಟ್ ಟೈಮ್ ಗಿಗ್ ವರ್ಕರ್ಸ್ ಅಂತ ನಾವು ಏನು ಹೇಳ್ತಾ ಇದ್ದೀವಿ, ಅವರಿಗೆ ಇದು ಫುಲ್ ಟೈಮ್ ವರ್ಕ್ ಆಗಿದೆ ಇವಾಗ. ನಾಟ್ ಅ ಪಾರ್ಟ್ ಟೈಮ್ ಜಾಬ್, ಇಟ್ಸ್ ಅ ಫುಲ್ ಟೈಮ್. ದೇ ಆರ್ ಸ್ಟ್ರಗ್ಲಿಂಗ್. ಅವರು ಡೆಲಿವರಿ ಮಾಡ್ತಾ ಇದ್ದಾರೆ, ಅವರು ಮೋರ್ ದೆನ್ 10 hours ವರ್ಕ್ ಮಾಡ್ತಾ ಇದ್ದಾರೆ ಅಂತಂದರೆ ಇಟ್ಸ್ ನೆವರ್ ಕಾಲ್ಡ್ ಆ್ಯಸ್ ಅ ಪಾರ್ಟ್ ಟೈಮ್ ಜಾಬ್. ಇಟ್ಸ್ 100% ಫುಲ್ ಟೈಮ್ ಜಾಬ್. ಮುಂದೆ ನಾನು ಏನು ಇರ್ತದೆ ಅಂದರೆ, ಇವಾಗ ನಾವು ನೀತಿ ಆಯೋಗ ಏನು ಹೇಳ್ತಾ ಇದ್ದೀವಿ ಈ ಗಿಗ್ ವರ್ಕರ್ಸ್ ಬಗ್ಗೆ, ಅವ್ರು ಏನು ರಿಪೋರ್ಟ್ ಮಾಡಿದ್ದಾರೆ ಅದನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ನೋಡಿ. ನಮ್ಗೆ ಗೊತ್ತು ಕೋವಿಡ್ ಟೈಮಲ್ಲಿ ಯಾವ ಥರ ಪರಿಸ್ಥಿತಿ ಇತ್ತು. ಆವಾಗೂ ನಿಮಗೆ ಡೆಲಿವರಿ ಆಗಿದೆ ಸಿಲಿಂಡರು, ಆವಾಗೂ ಆನ್ಲೈನ್ ನಿಮಗೆ ಸಿಗ್ತಿತ್ತು. ಸೊ ಅವ್ರನ್ನೆಲ್ಲ ನಾವು ಏನಂತ ಕರಿತಿದ್ವಿ? ಫ್ರಂಟ್ ಲೈನ್ ಫೈಟರ್ಸ್, ವಾರಿಯರ್ಸ್. ಅವರು ಜೀವದ ಮೇಲೆ ಅವರು ಒತ್ತೆ ಇಟ್ಟು ನೀವು ಕುತ್ಕೊಂಡಲ್ಲೇ ನಿಮಗೆ ಅಂಥ ಟೈಮ್ದಲ್ಲೂ ಅವರು ಡೆಲಿವರಿ ಮಾಡಿದ್ದಾರೆ. ಡೆಫಿನೆಟ್ಲಿ ಅವರು ಗ್ರೇಟ್. ವರ್ಕರ್ಸ್ನ ಅವ್ರು ಕರೆಯೋದು ಕ್ಯಾಪ್ಟನ್, ಪಾರ್ಟ್ನರ್ಸ್ ಅಂತೇಳಿ ಡಿಫ್ರೆಂಟ್ ಒಂದು ಸ್ಟ್ಯಾಂಡರ್ಡ್ ವರ್ಲ್ಡಿಂದ ಕರೀತಾರೆ. ಯಾಕೆ ಗಿಗ್ ವರ್ಕರ್ಸ್ನ ಅವರು ಈ ಥರ ಕರೀತಾರೆ? ಯಾಕೆ ಅವರು ಒಂದು ಕಂಪ್ನಿ ಎಂಪ್ಲಾಯರ್ ಅವ್ರನ್ನೆಲ್ಲ ಎಂಪ್ಲಾಯಿ ಅಂತ ಯಾಕೆ ಕರೆಯಲ್ಲ? ಓಕೆ, ಈಗ ನೀವು ತಿಳ್ಕೊಳ್ಳಿ, ಪಾರ್ಟ್ನರ್ಸ್ ಅಂದರೆ ನಿಮ್ಮ ಪ್ರಕಾರ ಏನು? ಈಗ ಏನೋ ಒಂದು ಕಂಪ್ನಿ ಓಪನ್ ಆಗಿದೆ, ನಾನು ಮಹೇಶ್ ಒಂದು ಎ ಕಂಪ್ನಿ. ಸೊ ಮಹೇಶ್ ನಮ್ಮ ಕಂಪ್ನಿ ಪಾರ್ಟ್ನರ್ ಅಂತಂದರೆ, ಪಾರ್ಟ್ನರ್ ಅಂತಂದರೆ ಬೈ ಡಿಫಾಲ್ಟ್ ಕಂಪ್ನಿದು ಪ್ರಾಫಿಟ್ ಇರಲಿ ಲಾಸ್ ಇರಲಿ ಅದು ನಂಗೆ ಶೇರ್ ಇರುತ್ತೆ. ನೀವು ಒಪ್ತೀರಾ ಇದಕ್ಕೆ? ಬಟ್ ಈ ಇದರಲ್ಲಿ ಆ ಥರ ಆಗಲ್ಲ. ಅವರು ಪಾರ್ಟ್ನರ್ ಅಂತ ಕರೀತಾರೆ, ಕ್ಯಾಪ್ಟನ್ ಅಂತ ಕರೀತಾರೆ. ಬಿಕಾಸ್ ಅವರು ಒಂದು ಲೀಗಲ್ ವರ್ಲ್ಡಕ್ಕೋಸ್ಕರ. ಅಂದರೆ ಈಗ ಅವರು ಅವ್ರನ್ನ ಎಂಪ್ಲಾಯಿನ, ಅಂದರೆ ನನಗೆ ಎಕ್ಸಾಂಪಲ್ ಕೊಡ್ತೀನಿ, ಎಂಪ್ಲಾಯಿನ ಪಾರ್ಟ್ನರ್ಸ್ ಅಂತ ಕರೆದ್ರೆ ತುಂಬ ಬೆನಿಫಿಟ್ ಇದೆ ಒಂದು ಎಂಪ್ಲಾಯರ್ ಆಗಿ, ಅಂದರೆ ಒಂದು ಕಂಪ್ನಿಯಾಗಿ. ಏನು ಬೆನಿಫಿಟ್ ಇದೆ ಅದನ್ನು ನೋಡೋಣ. ಅದೇ ಥರ ಒಂದು ಕಂಪ್ನಿ ತಮಗೋಸ್ಕರ ವರ್ಕ್ ಮಾಡೋ ಪರ್ಸನ್ನ, ಬಾಯ್ಸ್, ವಾಟ್ ಎವರ್ ಇಟ್ ಮೇ ಬಿ, ಅವ್ರ ಎಂಪ್ಲಾಯಿ ಅಂತ ಕರೆದ್ರೆ ಅವರಿಗೆ ಬೇಸಿಕ್ ನೀಡ್ಸ್ ಅನ್ನೋದನ್ನು ಅವರು ಕೊಡಲೇಬೇಕು. ಏನು ಬೇಸಿಕ್ ನೀಡ್ಸ್? ಒಂದು ಪರ್ಸನ್ಗೆ ಏನು ಬೇಸಿಕ್ ನೀಡ್ಸ್ ಇರುತ್ತೆ? ಫಸ್ಟ್ ಹೆಲ್ತ್ ಇನ್ಶೂರೆನ್ಸ್, ನೆಕ್ಸ್ಟ್ PF, accidental insurance, sick leave, maternity leave, paternity leave, and they have to give notice period to them
ಇದು ಎಲ್ಲ ಬೆನಿಫಿಟ್ ಎಂಪ್ಲಾಯರ್ ಆಗಿ ಅವರ ಎಂಪ್ಲಾಯೀಸಿಗೆ ಕೊಡಬೇಕು. ಸೊ ಇದನ್ನೆಲ್ಲ ಲೀಗಲ್ ಆಗಿ ಅವರು ಅವಾಯ್ಡ್ ಮಾಡೋಕ್ಕೆ ಅವ್ರನ್ನ ಎಂಪ್ಲಾಯ್ ಅಂತ ಕರೆಯಲ್ಲ, ಪಾರ್ಟ್ನರ್ಸ್ ಅಂತ ಕರೀತಾರೆ, ಐದರ್ ಕ್ಯಾಪ್ಟನ್ ಅಂತ ಕರೀತಾರೆ. ಓಕೆ, ಸೊ ಇನ್ನೊಂದು ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ಅವರು ಏನಿದು ಬೇಸಿಕ್ ನೀಡ್ಸ್ ಕೊಡ್ತಾರಲ್ಲ, ಪಾರ್ಟ್ನರ್ಸ್ ಅಂತ ಕರೀತಾರೆ. ನಾವೊಂದು ಯಾವುದೋ ಒಂದು ಎಕ್ಸಾಂಪಲ್ XYZ ಫುಡ್ ಡೆಲಿವರಿ ಗೈಸ್ ತೊಗೊಳ್ಳೋಣ. ಓಕೆ, ಫುಡ್ ಡೆಲಿವರಿ ಗೈಸ್ ಫುಡ್ ಡೆಲಿವರಿ ಮಾಡ್ತಾನೆ. ಸೊ ಯಾವುದೋ ಒಂದು ಲೊಕೇಶನ್ ಹೋಗಿ ಡೆಲಿವರಿ ಮಾಡ್ತಾನೆ. ಆ ಲೊಕೇಶನಲ್ಲಿ ಅವನು ಮೇ ಬಿ ಒಂದು 10 ಕಿಲೋಮೀಟರ್ ಹೋಗಿರ್ತಾನೆ. ಅಲ್ಲಿಂದ ನೆಕ್ಸ್ಟ್ ಹಾಟ್ಸ್ಪಾಟ್ ಝೋನ್ ಅಂತ ಇರುತ್ತೆ. ಸೊ ಝೋನ್ ಅಂತಂತಂದರೆ ಒಂದು ಏರಿಯಾಗೆ ಇಷ್ಟು ಝೋನ್. ಫಾರ್ ಎಕ್ಸಾಂಪಲ್ ನೀವು ಸ್ವಿಗ್ಗಿ, ಝೊಮ್ಯಾಟೊ, ಝೆಪ್ಟೊ ಎಲ್ಲ ತೊಗೊಂಡ್ರೆ ಎಲ್ಲಿ ಜಾಸ್ತಿ ಆರ್ಡರ್ ಬರುತ್ತೆ ಅದನ್ನು ಹಾಟ್ಸ್ಪಾಟ್ ಝೋನ್ ಅಂತಾರೆ. ಸೊ ಈಗ ಬೆಂಗಳೂರನ್ನ ತೊಗೊಂಡ್ರೆ ಒಂದೊಂದಿಷ್ಟು ಝೋನ್ಸ್ ಇರುತ್ತೆ. ಓಕೆ, ಅವ್ರು ಔಟ್ಸೈಡ್ ದ ಝೋನ್ಸ್ ಹೋಗಿರ್ತಾರೆ, ಡೆಲಿವರಿ ಮಾಡಿರ್ತಾರೆ. ಅವರು ಅಲ್ಲಿಂದ ಹಾಟ್ಸ್ಪಾಟ್ ಝೋನಿಗೆ ಬರಬೇಕು. ಆವಾಗ ಅವ್ರಿಗೆ ಖರ್ಚಾಗೋ ಪೆಟ್ರೋಲ್ನ ಕಂಪ್ನಿ ಬರ್ಸತ್ತಾ? ಇಲ್ಲ, ಅವರು ಓನಾಗಿ ಪೇ ಮಾಡಬೇಕು. ಕಂಪ್ನಿ ಅವ್ರನ್ನ ಪಾರ್ಟ್ನರ್ಗದೆ ಅಟ್ಲೀಸ್ಟ್ 100% ಬೇಡ. ಈಗ ಅಲ್ಲಿಂದ ಇಲ್ಲಿಗೆ ಝೋನ್ ಬರೋಕ್ಕೆ 200 ರೂಪಾಯಿ ಖರ್ಚಾಗ್ತೈತೆ ಅಂದರೆ ಒಂದು 100 ರೂಪಾಯಿ ಕೊಡ್ಬೋದು ಅವರು, ಅಲ್ವಾ? ಇಫ್ ದ ರಿಯಲಿ ಕಾಲ್ಡ್ ಪಾರ್ಟ್ನರ್ಸ್. ಅದೇ ಥರ ಈ ಗಿಗ್ ವರ್ಕರ್ಸ್ ಆನ್ ಆ್ಯಂಡ್ ಆ್ಯಾವ್ರೇಜ್ ಅವ್ರದ್ದು ವರ್ಕಿಂಗ್ ಅವರ್ಸ್ ಮತ್ತು ಪರ್ ಮಂತ್ ಸ್ಯಾಲ್ರಿ ಅವರೇಜ್ ತೊಗೊಂಡ್ರೆ ಇಟ್ ವಿಲ್ ಕಮ್ 18 to 20K ಪರ್ ಮಂತ್. ಸೊ ಅವ್ರು ಮಾಡ್ತಾರೋ ಜಾಬ್ ಅಷ್ಟು ಈಜಿ ಇಲ್ಲ ಸರ್ ಫ್ರೆಂಡ್ಸ್. ಏನಂತಂದರೆ ನೀವೇ ಯೋಚನೆ ಮಾಡಿ, ಅವರು ಯಾವುದೋ ಕಂಡೀಷನ್, ಯಾವುದೋ ಸಿಚುವೇಶನ್ ಏನೇ ಇರಲಿ, ಅವ್ರ ಏಮ್ ಏನಿರುತ್ತೆ ಅಂತಂದರೆ ಕಸ್ಟಮರ್ ಸ್ಯಾಟಿಸ್ಫಿಕೇಷನ್ ಅಂದರೆ ಒಂದು ಕಸ್ಟಮರ್ ಏನೋ ಒಂದು ಆರ್ಡರ್ ಮಾಡಿದ್ದಾನೆ, ಅದನ್ನು ಆನ್ ಟೈಮ್ ಡೆಲಿವರಿ ಮಾಡಬೇಕು. ಪಿಕ್ ದ ಫುಡ್ ಫ್ರಮ್ ದ ಫುಡ್ಸ್ ಆ್ಯಂಡ್ ಡೆಲಿವರ್ ಟು ಕಸ್ಟಮರ್. ಅದೇ ಥರ ಓಲಾ, ಊಬರ್, ನಮ್ಮ ಯಾತ್ರಿ ತೊಗೊಂಡ್ರೆ ಕಸ್ಟಮರ್ನ ಪಿಕ್ ಮಾಡಿ ಅವ್ರನ್ನ ಸೇಫ್ಟಿಯಾಗಿ ಒಂದು ಲೊಕೇಶನ್ಗೆ ಇಳಿಸೋದು ಅವ್ರದ್ದೊಂದು ಕರ್ತವ್ಯ ಇರುತ್ತೆ. ಸೊ ಇಷ್ಟೆಲ್ಲ ಇದ್ರೂ ಅವರು ಅವ್ರ ಜಾಬ್ ಆರ್ಡರ್ ಮಾಡ್ತಾರೆ. ಸೊ ನಾನು ನಿಮ್ಮ ಹತ್ರ ಏನು ಕೇಳ್ಕೊಳ್ಳೋದು ಅಂತಂದರೆ, ಯಾರೇ ಇರಲಿ, ಅಥವಾ ನೀವು ಫುಡ್ ಡೆಲಿವರಿ ಬಾಯ್ನೇ ಇರಲಿ, ಅಥವಾ ನಿಮ್ಮ ಓಲಾ, ಊಬರ್ ನಿಮ್ಮನ್ನು ತಲುಪಿಸಿದಂಥ ವ್ಯಕ್ತಿನೇ ಇರಲಿ, ಆದಷ್ಟು ನೀವು 5 ಸ್ಟಾರನ್ನು ಕೊಡೋಕ್ಕೆ ಟ್ರೈ ಮಾಡಿ. ಯಾಕೆ ಅಂತ ನಾನು ನಿಮ್ಗೆ ಹೇಳ್ತೀನಿ, ಯಾಕೆ ಅವ್ರಿಗೆ 5 ಸ್ಟಾರ್ ಕೊಡಬೇಕಂತ. ಅವ್ರ ಜಾಬ್ ಉಳಿಬೇಕಂತಂದರೆ ಆನ್ ಆ್ಯಂಡ್ ಎವ್ರೇಜ್ ಅವ್ರದ್ದು ಕಸ್ಟಮರ್ ರೇಟಿಂಗ್ ಮೋರ್ ದೆನ್ 4.7 ಇರಬೇಕು ಫ್ರೆಂಡ್ಸ್. ಒಂದು 5 ಸ್ಟಾರ್ ಕೊಟ್ಟರೆ ನಿಮ್ಮದೇನು ಗಂಟು ಕಡಿಮೆ ಆಗೋಲ್ಲ. ಅಂಟಿಲ್ ಅನ್ಲೆಸ್ ನಿಮಗೆ ಆ ಡ್ರೈವರು ಅಥವಾ ಆ ಡೆಲಿವರಿ ಬಾಯ್ ಏನಾದ್ರು ದೊಡ್ಡ ತಪ್ಪು ಇದ್ದರೆ ಅದನ್ನು ಮಾತಾಡಿಸಿ ಬಗೆಹರಿಸಿ. ಅವನು ಹ್ಯೂಮನ್ ಬೀಯಿಂಗ್ ಅಲ್ವಾ? ಅಂದ್ಬಿಟ್ಟು ಅವ್ನ ರೇಟಿಂಗ್ ಮೇಲೆ ನೀವು ಮಾಡಿದರೆ ಅವನಿಗೆ ಹೊಡ್ತಾ ಬಿಡುತ್ತೆ. ಅವನ ಅಕೌಂಟ್ ಬ್ಲಾಕ್ ಮಾಡ್ತಾರೆ ಕಸ್ಟಮರಿಂದ ಬ್ಯಾಡ್ ರೇಟಿಂಗ್ ಬಂತಂದರೆ. ಸೊ ಅದಕ್ಕೆ ಅವ್ನು ನಂಬ್ಕೊಂಡು ಅವನದೊಂದು ಫ್ಯಾಮ್ಲಿ ಇರುತ್ತೆ. ಸೊ ನಂದು ಒಂದು ರಿಕ್ವೆಸ್ಟ್ ಏನಂತಂದರೆ, 5 ಸ್ಟಾರ್ ಕೊಟ್ಬಿಡಿ, ಏನೂ ಆಗಲ್ಲ. ಅಂಟಿಲ್ ನಿಮಗೆ ತುಂಬ ಹರ್ಟ್ ಆಗಿದೆ ಅಥವಾ ನಿಮಗೆ ತುಂಬ ಏನೋ ಬೇಜಾರಾಗಿದೆ ಅಂಥ ಸಿಚುವೇಶನ್ ಬಿಟ್ಟು ರಿಮೈನಿಂಗ್ ಸಣ್ಣ ಪುಟ್ಟ ವಿಷಯ ಇದ್ದೇ ಇರುತ್ತೆ. ಒಂದೊಂದು ಸಲ ಲೊಕೇಶನ್ ಗೊತ್ತಾಗಲ್ಲ. ಇಷ್ಟೇ ನಾವು ಕಲ್ತಿದ್ದೀವಿ, ಇಷ್ಟೆಲ್ಲ ಮಾಡಿದ್ದೀವಿ ಅಂತಂದರೆ ಒಂದು ಡೆಲಿವರಿ ಬಾಯ್ ಫೋನ್ ಮಾಡಿ ಕೇಳಿದರೆ ಅವ್ರಿಗೆ ನೀಟಾಗಿ ಚೆಂದಾಗ ಮಾತಾಡಿ ಅವ್ರಿಗೆ ಲೊಕೇಶನ್ ಹೇಳಿ. ಅದನ್ನ ಬಿಟ್ಟು ನೀವು ರೇಗಾಡೋದು, ಸಿಟ್ ಮಾಡ್ಕೊಳ್ಳೋದು ಆಗಲ್ಲ. ಯಾಕಂದರೆ ಅವನು ವರ್ಕ್ ಮಾಡ್ತಾ ಇರೋದು ಅವ್ನ ಮೊಬೈಲಲ್ಲಿ ತೋರಿಸ್ತಾ ಇರೋ ಲೊಕೇಶನ್. ಅವನಿಗೇನು ಇದು ಅವನ ಮನೆ ಅಲ್ಲ, ಇದು ಲೊಕೇಶನ್ ಇಲ್ಲಾಂದರೆ ಸೀದಾ ಬಂದು ತಂದು ಕೊಡೋಕ್ಕೆ. ಸೊ ಆ ಟೈಮಲ್ಲಿ ಕೂಲಾಗಿ ಹ್ಯಾಂಡಲ್ ಮಾಡಿ ಅವನಿಗೊಂದು ಬಂದ ತಕ್ಷಣ ಒಂದು ಧನ್ಯವಾದ ಹೇಳಿ, ಥ್ಯಾಂಕ್ಸ್ ಅಂತ ಹೇಳಿ. ಸೊ ಅವನಿಗೊಂದು ಹ್ಯಾಪಿ ಆಗುತ್ತೆ. ಅದೇ ಥರ ನಿಮ್ಮ ಮನೆಗೆ ಸಿಲಿಂಡ್ರ್ ತಂದು ಕೊಡೋ ವ್ಯಕ್ತಿಗೆ ಒಂದು 20, 30, 40 ರೂಪಾಯಿ ಕೊಡೋಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಬೇಡಿ. ಯಾಕಂದರೆ ಅದಷ್ಟು ಈಸಿ ಜಾಬ್ ಅಲ್ಲ. ಯಾಕಂದರೆ ಒಂದು ಸಿಲಿಂಡ್ರ್ ಡೆಲಿವರಿ ಮಾಡ್ತಾ ಇದ್ದಾನೆ ಅಂತಂದರೆ ಅವನು ಒಂದು ಗಾಡಿ ಅನ್ಲೋಡ್ ಮಾಡಿ, ಲೋಡ್ ಮಾಡಿ,
ಅದನ್ನು ನಿಮ್ಮ ಮನೆ ಬಾಗಿಲಿಗೆ ತಂದು ಕೊಡ್ತಾ ಇದ್ದಾನೆ. ಸಮ್ಟೈಮ್ಸ್ ನಿಮ್ಮ ಲಿಫ್ಟ್ ವರ್ಕ್ ಆಗಿಲ್ಲ ಅಂತಂದರೆ ಅವನು 1, 2, 3, 4, 5 ಫ್ಲೋರ್ ಇದ್ರೂ ತಂದು ಕೊಡ್ತಾನೆ. ಮತ್ತು ಅಲ್ಲೊಂದು ನಿಮ್ಮ ಅಪಾರ್ಟ್ಮೆಂಟಲ್ಲಿ ಏನೋ ಒಂದು ಕಂಡೀಷನ್ ಇರುತ್ತೆ, ಸೌಂಡ್ ಆಗಬಾರ್ದು, ರೋಲ್ ಮಾಡಬಾರ್ದು, ಅದು ಮಾಡಬಾರ್ದು ಅಂತ ಇರುತ್ತೆ. ಸೊ ಅದಕ್ಕೆ ಅದನ್ನೆಲ್ಲ ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಒಂದು 30-40 ರೂಪಾಯಿ ಅವ್ನು ಕೊಡೋಕ್ಕೆ ಯೋಚನೆ ಮಾಡಬೇಡಿ. ಎಲ್ಲೋ ನೀವು ಕಳೀತೀರ 30-40 ರೂಪಾಯಿ. ಇಂಥ ಸಣ್ಣ ಪುಟ್ಟ ವಿಷಯಕ್ಕೆ ಶಾಣೆತನ ಮಾಡಬೇಡ್ರಿ. ಆ ದುಡ್ಡು ಕೊಟ್ಟ ಮೇಲೆ ಒಂದು ಥ್ಯಾಂಕ್ಸ್ ಹೇಳಿ, ಅವನ ಮುಖದಲ್ಲಿ ಬರುವಂಥ ನಗುನ ಎಂಜಾಯ್ ಮಾಡಿ. ಅವನಿಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಟ್ರಸ್ಟ್ ಬೆಳೆಯುತ್ತೆ. ನೆಕ್ಸ್ಟ್ ಟೈಮ್ ನೀವು ಚೇಂಜ್ ಇಲ್ಲ, ದುಡ್ಡಿಲ್ಲ ಅಥವಾ ನಿಮ್ಮ ನೆಟ್ವರ್ಕ್ ಏನೋ ವಿಷಯ ಇದ್ದರೆ, ಓಕೆ ಮೇಡಮ್ ಸರ್ ಥ್ಯಾಂಕ್ ಯು ಅಂತ ಹೇಳ್ತಾರೆ. ಅದನ್ನು ಬಿಟ್ಟು ನೀವು 40 ರೂಪಾಯಿ ಬಗ್ಗೆ ಯೋಚನೆ ಮಾಡಿದರೆ ಅವ್ನು ಹಿಂದೆ ಪಡೋ ಶ್ರಮನ ಯೋಚನೆ ಮಾಡಿ. ನಾನು ಎಷ್ಟೋ ಜನ ಡೆಲಿವರಿ ಬಾಯ್ಸ್ನ ಮಾತಾಡ್ಸಿದ್ದೀನಿ, ಅದನ್ನು ನಿಮ್ಮ ಕಮಿಂಗ್ ಇದರಲ್ಲಿ ಹಾಕ್ತೇನೆ, ಅವ್ರು ಎಷ್ಟು ಕಷ್ಟಪಡ್ತಾರೆ ಏನು ಅಂತ ಹೇಳಿ ಅವ್ರಿಗೊಂದು ರೆಸ್ಪೆಕ್ಟ್ ಕೊಡಿ. ಮೇಲೆ ನಮ್ಮ ಗೌರ್ಮೆಂಟ್ ಅಂದರೆ ಇಂಡಿಯನ್ ಗೌರ್ಮೆಂಟ್ ಈ ಗೀಗ್ ವರ್ಕರ್ಸ್ ಬಗ್ಗೆ ಏನಾದರೂ ಕಾಯ್ದೆ ಕಾನೂನು ಅಥವಾ ಬಿಲ್ ಪಾಸ್ ಮಾಡಿದೆ ಅಂತ ನೋಡಿದಾಗ ನಮ್ಗೆ ಗೊತ್ತಾಗಿರೋದು, ಫಸ್ಟ್ ಟೈಮ್ ಇನ್ ಇಂಡಿಯಾ ಅಂದರೆ ಇಂಡಿಯಾದೊಳಗೆ ಮೊದಲ ಬಾರಿ ಈ ಲೇಬರ್ ಆ್ಯಕ್ಟ್ ಅಂದರೆ ಗೀಗ್ ವರ್ಕರ್ಸ್ ಬಗ್ಗೆ ಒಂದು ಬಿಲ್ ಪಾಸ್ ಆಗಿದೆ. ಅದು 2023ರಲ್ಲಿ. ಸೊ ಅದು ನಮ್ಮ ರಾಜಸ್ಥಾನ ರಾಜ್ಯದಲ್ಲಿ. ಅದಾದಮೇಲೆ ಮತ್ತೆ ಹಾಗೆ ಸರ್ಚ್ ಮಾಡಿದಾಗ ಗೊತ್ತಾಯಿತು, ಕರ್ನಾಟಕದಲ್ಲೂ ಇದು ನಮ್ಮ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಅವರ ಆಡಳಿತದಲ್ಲಿ ಈ ಗೀಗ್ ವರ್ಕರ್ಸ್ ಬಗ್ಗೆ ಒಂದು ಬಿಲ್ ಪಾಸ್ ಮಾಡಿದ್ದಾರೆ. ಸೊ ಇದೊಂದು ಒಳ್ಳೆಯ ಇನಿಷಿಯೇಟಿವ್ ಅಂತ ನಾವು ಡೆಫಿನೆಟ್ಲಿ ಅನ್ಕೋಬೋದು ನಮ್ಮ ಗೌರ್ಮೆಂಟಿಂದ. ಸೊ ಇದು ತುಂಬ ಹೆಲ್ಪ್ ಆಗುತ್ತೆ, ಅದೆಷ್ಟೋ ಅಮೌಂಟ್ ಇರಲಿ, ಸೊ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ರೀಸೆಂಟಾಗಿ ಮೇ ಬಿ ನಿಮ್ಗೆ ನ್ಯೂಸ್ ನೋಡಿದ್ರೆ ಗೊತ್ತಾಗುತ್ತೆ, ಒಂದು ಇನ್ಸಿಡೆಂಟ್ ಆಗುತ್ತೆ. ಏನಂದರೆ ಒಂದು ಸ್ವಿಗ್ಗಿ ಡೆಲಿವರಿ ಬಾಯ್, ಮಂಗಳೂರು ಬೇಸ್ ಹುಡುಗ, ಅವನು ಏಜ್ ಮೇ ಬಿ 21 ಇಯರ್ಸ್ ಇರ್ಬೋದು. ಸೊ ಅವನು ಆನ್ ಡ್ಯೂಟಿ ಡೆಲಿವರಿ ಟೈಮಲ್ಲಿ ಹಿ ಮೆಟ್ ವಿತ್ ಆಕ್ಸಿಡೆಂಟ್. ತುಂಬ ಇಂಜುರೀಸ್ ಆಗುತ್ತೆ, ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಅವರು ತೀರ್ಕೊಳ್ತಾರೆ. ಸೊ ಅವರು ಈ ಏನಿದು ಲೇಬರ್ ಆ್ಯಕ್ಟ್, ಗಿಗ್ ವರ್ಕರ್ಸ್ ಲೇಬರ್ ಆ್ಯಕ್ಟ್ ಆಗಿದ್ರು ಎನ್ರೋಲ್ ಮಾಡ್ಕೊಂಡಿದ್ರು. ಸೊ ಅವರಿಗೆ ಒಂದು ID ಕಾರ್ಡ್ ಇಶ್ಯೂ ಮಾಡಿದರು. ಸೊ ಫಸ್ಟ್ ಟೈಮ್ ಮೇ ಬಿ ನಂದು ನಾಲೆಜ್ ಪ್ರಕಾರ ಮೇ ಬಿ ದಿಸ್ ಇಸ್ ಅ ಫಸ್ಟ್ ಇನ್ಸಿಡೆಂಟ್. ಒಂದು ಗಿಗ್ ವರ್ಕರ್ಸ್ಗೆ ಗೌರ್ಮೆಂಟ್ ಕಡೆಯಿಂದ 4 lakh ರೂಪೀಸ್ ಚೆಕ್ ಕೊಟ್ಟಿದ್ದಾರೆ ನಮ್ಮ ಲೇಬರ್ ಮಿನಿಸ್ಟ್ರಿ ಆದಂಥ ಸಂತೋಷ್ ಲಾಡ್ ಅವರು. ಸೊ ಅದರ ಇಮೇಜ್ ಒಂದು ನೀವು ನೋಡ್ತಾ ಇರ್ಬೋದು, ನಾನು ನಿಮಗೆ ಇಮೇಜನ್ನು ತೋರಿಸ್ತೀನಿ. ಸೊ ಅಟ್ಲೀಸ್ಟ್ ಇಷ್ಟೊಂದು ನಮ್ಮ ಗೌರ್ಮೆಂಟ್ ಇನಿಷಿಯೇಟಿವ್ ತಗೊಂಡಿದೆ. ಇದೇ ಥರ ಬೇರೆ ಬೇರೆ ದೇಶಗಳು ಮೊದಲೇ ಇನಿಷಿಯೇಟಿವ್ ತೊಗೊಂಡಿದ್ದಾರೆ ಗಿಗ್ ವರ್ಕರ್ಸ್ ಬಗ್ಗೆ. ಸೊ ನಮ್ಮ ಗೌರ್ಮೆಂಟಿಗೆ ಒಂದು ಥ್ಯಾಂಕ್ಸ್ ಅಂತ ಹೇಳೋಣ, ಧನ್ಯವಾದಗಳು ಮತ್ತು ಹ್ಯಾಟ್ಸ್ ಆಫ್ ಟು ದ ಗೌರ್ಮೆಂಟ್. ಸೊ ಅವರು ಒಂದು ಈ ಥರ ಗಿಗ್ ವರ್ಕರ್ಸ್ ಅನ್ನೋ ಕಮ್ಯುನಿಟಿಗೆ ಒಂದು ಆ್ಯಕ್ಟನ್ನ ಅಥವಾ ಒಂದು ಬಿಲ್ನ ಪಾಸ್ ಮಾಡಿದ್ದಾರೆ. ಥ್ಯಾಂಕ್ ಯು ಗೌರ್ಮೆಂಟ್. ಇದೇ ಥರ ಯಾವುದೇ ಒಂದು ಸರ್ವಿಸ್ ಇರಲಿ ಅಥವಾ ಯಾವುದೋ ಬಗ್ಗೆ ಟಾಪಿಕ್ ಇರಲಿ, ನಿಮ್ಗೇನೋ ಫುಲ್ ಡೀಟೇಲ್ ಬೇಕಂತಂದರೆ ಹಿಂದೆ ಮುಂದೆ ನೋಡದೆ ಕಮೆಂಟ್ ಮಾಡಿ, ಮಹೇಶ್ ಅವರೇ ನಮಗೆ ಈ ಟಾಪಿಕ್ ಬಗ್ಗೆ ಮಾತಾಡಿ, ಈ ಟಾಪಿಕ್ ಬಗ್ಗೆ ನಮಗೆ ಇನ್ನೂ ಡೀಟೇಲ್ ಆಗಿ ಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಾನು ನಿಮಗೋಸ್ಕರ ಫುಲ್ ಇನ್ ಡೀಟೇಲ್ ಗ್ರೌಂಡ್ ರಿಪೋರ್ಟ್ ಮಾಡ್ತೀನಿ. ಡೆಫಿನೆಟ್ಲಿ ಅದ್ರ ಮುಂದೆ ನೀವು ಹಾಕಿದಂಥ ಕಮೆಂಟ್ ವಿತಿನ್ ಅ ವೀಕ್ ಒಳಗೆ ಫುಲ್ ಡೀಟೇಲ್ ನಿಮ್ಮ ಮುಂದೆ ಇಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಇಷ್ಟು ನಾನು ನಿಮಗೆ ಭಾಷೆ ಕೊಡ್ತಾ ಇರೋದು. ಅದಕ್ಕೆ ಲಾಸ್ಟ್ ಕೊನೆಯದೊಂದು ರಿಕ್ವೆಸ್ಟ್, ಡೆಲಿವರಿ ಬಾಯ್ ಇರಲಿ ಅಥವಾ ನಿಮ್ಮ ಡ್ರೈವರ್ ಇರಲಿ ಅಥವಾ ಸಿಲಿಂಡರ್ ಡೆಲಿವರಿ ಬಾಯ್ ಇರಲಿ, ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳಿ, ಧನ್ಯವಾದ ಹೇಳಿ, ನಿಮ್ಮ ಕಡೆ ಆದಷ್ಟು ಟಿಪ್ಸ್ ಕೊಡಿ. ಇಷ್ಟು ಹೇಳ್ತಾ ನಾನು ಈ ಸಣ್ಣ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದೇ ಥರ ನನ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಹಾಗೂ ತಪ್ಪದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆಲ್ ನೋಟಿಫಿಕೇಷನ್ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ನಾನು ನಿಮ್ಮ ಪ್ರೀತಿಯ ಮಹೇಶ್ ತುಪಾತ್.